ನಿದ್ರೆಯ ಸಂದರ್ಭದಲ್ಲಿ ಉಸಿರಾಟದಲ್ಲಿ ಪುನಃ ಅಡಚಣೆ ಉಂಟಾಗುವ ಗಂಭೀರ ಆರೋಗ್ಯ ಸಮಸ್ಯೆ ಇದು. ನಿದ್ರೆಯ ಗುಣಮಟ್ಟವನ್ನು ಹಾಳು ಮಾಡುವುದಷ್ಟೇ ಅಲ್ಲದೆ ರಕ್ತದ ಒತ್ತಡ, ಹೃದಯದ ತೊಂದರೆಗಳು ಮತ್ತು ಸ್ಥೂಲತೆ ಇತ್ಯಾದಿ ಸಮಸ್ಯೆಗಳಿಗೂ ಕಾರಣವಾಗಬಹುದು ಎಂದು ಮುಂಬಯಿಯ ENT ತಜ್ಞ ಡಾಕ್ಟರ್ ವಿಕಾಸ್ ಕೆ ಅಗರ್ವಾಲ್ ಅಭಿಪ್ರಾಯಪಟ್ಟರು. ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇದರ ENT ವಿಭಾಗದ ಆಶ್ರಯದಲ್ಲಿ ನಡೆದ ಪ್ರತಿರೋಧಕ ನಿದ್ರೆಯಲ್ಲಿ ಉಸಿರುಗಟ್ಟುವಿಕೆ ಕುರಿತಾದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಮಾತನಾಡಿದರು. ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ನಿರ್ದೇಶಕ ಅಬ್ದುಲ್ ರಹಿಮಾನ್ ಅವರು ಮಾತನಾಡಿ, ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಶ್ರೀಮಂತರಿಗೆ ಬರುವ ಕಾಯಿಲೆಗಳು ಸಾಮಾನ್ಯ ವ್ಯಕ್ತಿಯಲ್ಲೂ ಕಂಡುಬರುತ್ತಿದೆ. ಆರೋಗ್ಯ ಸಮಸ್ಯೆಯ ಕುರುಹು ಕಂಡುಬಂದರೆ ತಪಾಸಣೆ ನಡೆಸಿ ಆರಂಭದಲ್ಲಿ ಚಿಕಿತ್ಸೆ ಪಡೆದರೆ ಆರೋಗ್ಯಯುತ ಜೀವನ ನಡೆಸಲು ಸಾಧ್ಯ ಎಂದರು. Now the subject sleep apnea is again, it's very close to my heart. Why? Because this is the problem from which this is the mother of all diseases, which was not understood till maybe around 10-15 years back. But now we have realized that all heart attacks, sudden deaths, stroke, cancers, all neurological problems are arising because of improper sleep. Like Dr. Ashok said earlier, a person is the richest who can sleep 8 hours peacefully. So our symposium is on that, and every specialty has a consequence of sleep apnea. You have to identify, and family physicians are the people who can actually contribute the most by identifying those symptoms early. So obviously I think the talk will happen after this. So I congratulate the whole institution. ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಅಧ್ಯಕ್ಷ ಡಾಕ್ಟರ್ ಯು ಕಣಚೂರು ಮೋನೋ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅನೇಕ ವಿಭಾಗಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಚ್ಚಿಕೊಂಡು ನಿಮ್ಮ ಕಲಿಕೆಗೆ ಅತ್ಯುತ್ತಮ ಭದ್ರತೆಯನ್ನು ನೀಡ್ತಾ ಬಂದಿದೆ. ಅದೇ ಥರ ಇವತ್ತು ENT ವಿಭಾಗದ ನಮ್ಮ ಮುಖ್ಯಸ್ಥರು ಅಶೋಕ್ ಅವರು, ಡಾಕ್ಟರ್ ಅಶೋಕ್ ಅವರು ಈ ಒಂದು ಸಮಾರಂಭವನ್ನು ಏರ್ಪಡಿಸಿ ಮಕ್ಕಳಿಗೆ ತನ್ನ ಕಲಿಕೆ ವಿದ್ಯಾಭ್ಯಾಸದ ಜೊತೆಗೆ ಹಿರಿಯ ವೈದ್ಯರುಗಳ ಸಲಹೆ ಸೂಚನೆ ಮತ್ತು ಅವರ ಮಾರ್ಗದರ್ಶನವನ್ನು ನಿಮಗೆ ಸಿಗುವಂತೆ ಮಾಡಿದ್ದಕ್ಕೆ ಅಶೋಕ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ENT ತಜ್ಞರಾದ ಡಾಕ್ಟರ್ ಗೌತಮ್, ಕಣಚೂರು ಆರೋಗ್ಯ ವಿಜ್ಞಾನ ಸಂಸ್ಥೆಗಳ ಸಲಹಾ ಸಮಿತಿಯ ಸದಸ್ಯ ಡಾಕ್ಟರ್ ME ಪ್ರಭು, ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಡೀನ್ ಡಾಕ್ಟರ್ ಶಹನವಾಜ್ ಮಣಿಪಾಡಿ, ಕಣಚೂರು ಇನ್ಸ್ಟಿಟ್ಯೂಟ್ ಫಾರ್ ಕ್ರೆನಿಯೋಫೇಶಿಯಲ್ ಅನಾಮೋಲಿಸ್ನ ಕ್ಲಿನಿಕಲ್ ನಿರ್ದೇಶಕ ಡಾಕ್ಟರ್ ಮುಸ್ತಫಾ ಖಾದರ್, ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್ ಉಪಸ್ಥಿತರಿದ್ದರು. ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ENT ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಅಶೋಕ್ ಕುಮಾರ್ MR ಸ್ವಾಗತಿಸಿದರು. ಡಾಕ್ಟರ್ ಪೂಜಿತಾ ಮತ್ತು ಡಾಕ್ಟರ್ ಪೃಥ್ವಿ ಕಾರ್ಯಕ್ರಮ ನಿರ್ವಹಿಸಿದ್ರು. ಡಾಕ್ಟರ್ ಅಂಜನಾ ಕುಮಾರ್ AN ಅತಿಥಿಗಳನ್ನು ಪರಿಚಯಿಸಿದ್ರು. ಡಾಕ್ಟರ್ ಅನಿಸಾ ವಂದಿಸಿದ್ರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ದೇಳಕಟ್ಟೆ.